ಹಿಟ್ ಅಂಡ್ ರನ್ ಕೇಸ್ ದಾಖಲಿಸುವ ಕಾನೂನು ಹಿಂಪಡೆಯುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಆಟೋ ರಿಕ್ಷಾ ಚಾಲಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸುರಕ್ಷಾ ಸಂಘ ಹಾಗೂ ದಿ ಲಕ್ಷ್ಮಣ ಹಿರೇಕೇರೂರು ಆಟೋ ಚಾಲಕರ ಸಂಘದ ಸಹಯೋಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನೂರಾರು ಆಟೋ ಚಾಲಕರು ಸ್ಟೇಷನ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಸಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸುರಕ್ಷಾ ಸಂಘ ಮತ್ತು ದಿವಂಗತ ಲಕ್ಷ್ಮಣ ಹಿರೇಕೆರೂರು ಆಟೋ ರಿಕ್ಷಾ ಚಾಲಕರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿ ನಗರದಲ್ಲಿ ಬೃಹತ್ತವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಉದ್ದೇಶ ಏನಂತಂದ್ರೆ ಆಟೋ ರಿಕ್ಷಾ ಚಾಲಕರ ವಿವಿಧ ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಮುಖವಾಗಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ವಾಹನ ಚಾಲಕರ ಮೇಲೆ ಹಿಟ್ ಆ್ಯಂಡ್ ಡ್ರೈವಿಂಗ್ ಕೇಸನ್ನು ಕಾನೂನು ತರುವಂಥದ್ದನ್ನು ಕೈ ಬಿಡಬೇಕು ಮತ್ತು ಆಟೋ ರಿಕ್ಷಾ ಚಾಲಕರ ಕಾರ್ಮಿಕ ಕಾರ್ಡನ್ನು ನೀಡಬೇಕಂತ ಮತ್ತು ಆಟೋ ರಿಕ್ಷಾ ಚಾಲಕರಿಗೆ ಪ್ರತ್ಯೇಕ ಆಟೋ ನಿಗಮವನ್ನು ರಚನೆ ಮಾಡಬೇಕಂತ ಹೇಳಿ ಮತ್ತು ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಲವಾರು ನಾವು ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಎರಡು ಸಂಘಟನೆಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯಿಂದ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಪ್ರತಿಭಟನೆ ರ್ಯಾಲಿಯನ್ನು ಮಾಡಿಕೊಂಡು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ಏನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆಟೋ ರಿಕ್ಷಾ ಚಾಲಕರ ಬೇಡಿಕೆಗೆ ಈಡೇರಿಸಲಿಕ್ಕೆ ಮುಂದಾಗದೆ ಹೋದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಇಡೀ ರಾಜ್ಯದಾದಂಥ ದೇಶಾದಾದಂಥ ಉಗ್ರವಾದಂಥ ಹೋರಾಟಗಳನ್ನು ನಾವು ಸರ್ಕಾರದ ವಿರುದ್ಧವನ್ನು ಹಮ್ಮಿಕೊಳ್ಳಲಿಕ್ಕೆ ತಯಾರಾಗ್ತೇವೆ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೂ ಇವತ್ತು ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಸರ್, ಇವತ್ತು ನಮ್ಮ ಧಾರವಾಡ ಜಿಲ್ಲಾ ಕಾರ್ಮಿಕ ಸಚಿವರು ಆದಂಥ ಮಾನ್ಯ ಸಂತೋಷ್ ಲಾಡ್ ಅವ್ರಿಗೂ ಕೂಡ ನಾವು ಇವತ್ತು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಅವರು ಕೂಡ ಭರವಸೆಯನ್ನು ನೀಡಿದ್ದಾರೆ. ಆಟೋ ರಿಕ್ಷಾ ಚಾಲಕರಿಗೆ ಏನಾದರೂ ಒಂದು ನಾವು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಭರವಸೆ ನೀಡಿದ್ದಾರೆ. ಈಗಿನ ಬಜೆಟ್ನಲ್ಲಿ, ಈಗಿನ ಅಧಿವೇಶನದಲ್ಲಿ ಆಟೋ ರಿಕ್ಷಾ ಚಾಲಕರ ಬಗ್ಗೆ ಏನು ಸುದ್ದಿ ಎಬ್ಬಿಸಿಲ್ಲ. ಸೊ ಹಿಂಗಾಗಿ ನಮ್ಮ ಆಟೋ ರಿಕ್ಷಾ ಚಾಲಕರನ್ನ ಮರಿಬೇಡ್ರಿ ಸರ್ಕಾರದವರು, ನಮ್ಮ ಬೇಡಿಕೆಯನ್ನು ಈಡೇರಿಸ್ರಂತ ಈ ಮೂಲಕ ನಾವು ಒತ್ತಾಯ ಮಾಡಾಯ್ತೇವೆ. ಸರ್, ಇವತ್ತು ನಾವು ಹಲವಾರು ಸುಮಾರು 50 ವರ್ಷದಿಂದ ನಾವು ಆಟೋ ರಿಕ್ಷಾಗಳು ರೋಡಿಗೆ ಬಂದಾವೆ. ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಹಲವಾರು ಪಕ್ಷಗಳ ಸರ್ಕಾರಗಳನ್ನು ಆಳಿದ್ದಾರೆ. ಇವತ್ತು ಸರ್ಕಾರದವರು ಏನು ಮಾಡ್ತಾರಪ್ಪ, ಅಸ್ತಿತ್ವಕ್ಕೆ ಬರ್ಬೇಕಂತಂದ್ರೆ ನಮ್ಮ ಚಾಲಕನನ್ನು ಬಳಕೆ ತಗೊಂತಾರೆ. ಇವತ್ತು ಬಳಕೆ ತಗೊಂಡು ತಾವು ಚುನಾಯಿತರಾಗಿ ಆರಿಸಿ ಬಂದು ಅಲ್ಲಿ ವಿಧಾನಸೌಧ ಮತ್ತು ಲೋಕಸಭಾಕ್ಕೆ ಹೋಗ್ತಾರೆ. ನಮ್ಮ ಚಾಲಕರ ಆರಿಸಿ ಬರೋ ಮಟ್ಟ ಅಷ್ಟೇ ಉಪಯೋಗ ತಗೊಂಡು ನಮ್ಮ ಚಾಲಕರನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ಮುಂದಿನ ದಿನಮಾನದಲ್ಲಿ ತಾವೇನಾದರೂ ಹಿಂದೆ ಮಾಡಿದಂಥ ಪರಿಸ್ಥಿತಿನ ಮುಂದುವರಿಸಿದ್ರೆ ನಾವು ತಕ್ಕ ಪಾಠನ ಸರ್ಕಾರದವ್ರಿಗೆ, ರಾಜಕಾರಣಿಗಳಿಗೆ ಕಲಿಸ್ತೇವೆ ಅಂತ ಹೇಳಿ ಈ ಮೂಲಕ ಇಚ್ಛಪಡ್ತೀನಿ. ಹೋರಾಟದಲ್ಲಿ ಪಾಲ್ಗೊಂಡಿರುವಂತ ಹುಬ್ಬಳ್ಳಿ ಧಾರವಾಡ ಆಟೋ ಚಾಲಕ ಸಂಘ, ಉತ್ತರ ಕರ್ನಾಟಕ ಆಟೋ ಚಾಲಕರ ಸುರಕ್ಷಾ ಸಂಘ ಹಾಗೂ ಲಕ್ಷ್ಮಣ ಹಿರೇಕೆರೂರು ಆಟೋ ಚಾಲಕರ ಸಂಘ 106 ಬಾರಿ ನಾವು ಏನು ಒಂದು ಆಟೋ ಚಾಲಕರ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ವಿ. ಆ ಹೋರಾಟದ ಪ್ರತಿರೇಕ ಅಂಗವಾಗಿ ಯಾವುದೇ ತರಹದ ಮೊನ್ನೆ ಆದಂಥ ಬಜೆಟ್ನಲ್ಲಿ ಏನೊಂದು ಮಾತು ಆಟೋ ಚಾಲಕರ ಬಗ್ಗೆ ಆಗಿರ್ಬೋದು, ಕಾರ್ಮಿಕ ವರ್ಗದವರ ಬಗ್ಗೆ ಆಗಿ ಏನೊಂದು ಸವಲತ್ತುಗಳು ಕೂಡ ಕೊಟ್ಟಿಲ್ಲ. ಆಕ್ರೋಶಭರಿತವಾಗಿ ಇವತ್ತು ನಾವು ಇಷ್ಟೆಲ್ಲ ಮನವಿಯನ್ನು ಅರ್ಪಿಸಿದ್ರು ಕೂಡ ಯಾವುದೇ ರೀತಿಯಿಂದ ಆಟೋ ಚಾಲಕರಿಗೆ ಬೇಡಿಕೆಗಳನ್ನು ಈಡೇರುತ್ತಿಲ್ಲ. ಮೊದಲನೇದಾಗಿ ಹಿಟ್ ಅಂಡ್ ರನ್ ಈ ಕರಾಳ ಕಾನೂನನ್ನು ಇವತ್ತು ದಿಲ್ಲಿಯಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಮಲೀಲಾ ಮೈದಾನದಲ್ಲಿ ದಿಲ್ಲಿಯಲ್ಲೂ ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಹುಬ್ಬಳ್ಳಿ ಧಾರವಾಡ ರಾಜ್ಯ ಮಟ್ಟದ ಚಾಲಕರಾಗಿರ್ಬೋದು, ಸುಮಾರು 10 ಲಕ್ಷ ಚಾಲಕರಿದ್ದೇವೆ. ನಮ್ಮ ಮನೆ ಕುಟುಂಬ, ನಮ್ಮ ತಾಯಿ ತಂದೆ, ನಮ್ಮ ಹೆಂಡತಿ ಮಕ್ಕಳು ಬಹಳ ಈ ಶಕ್ತಿ ಯೋಜನೆಯಿಂದಾಗಿ ಹಿಂದಾಗಿದ್ದೇವೆ. ಯಾವುದೇ ಕಾರಣಕ್ಕೆ ಇವತ್ತು ಆಟೋ ಚಾಲಕರ ಹೊಟ್ಟೆ ಮೇಲೆ ಬರೆದಂತಾಗಿದೆ. ನಾವು ಹಿಂಸೆಯಲ್ಲ. ಈ ಕೂಡಲೇ ಕಾರ್ಮಿಕ ಕಾರ್ಡನ್ನು ಮಾಡ್ಲಿಕ್ಕೆ ಕೊಡಬೇಕು. ಅಸಂಘಟಿತ ವಲಯಕ್ಕೆ ಸೇರಿದಂತ ಭದ್ರತಾ ಮಂಡಳಿಗೆ ಬರುವಂತ ಸವಲತ್ತುಗಳನ್ನು ರಾಜ್ಯ ಮಟ್ಟಿಗೆ ಆಟೋ ಚಾಲಕರಿಗೆ ಒದಗಿಸಿಕೊಡಬೇಕು. ಹಿಟ್ ಅಂಡ್ ರನ್ ಕೇಸ್ ವಾಪಸ್ ತಗೊಳ್ಬೇಕು. ಪ್ರತಿಷ್ಠಿತ ಹುಬ್ಬಳ್ಳಿ ಧಾರವಾಡದಲ್ಲಿ ಏನೊಂದು ಕಮಿಷನ್ ಮೀಟಿಂಗ್ ಮಾಡಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಅಧಿಕೃತವಾಗಿ ಆಟೋ ನಿಲ್ದಾಣ ಮಾಡಿಕೊಡ್ತೆ ಅಂತ ಹೇಳಿದ್ರಿ, ಅದನ್ನು ಕೂಡ ಮಾಡ್ತಾ ಇಲ್ಲ. ಮತ್ತು ಏನು ಲೈಸೆನ್ಸ್ ನಲ್ಲಿ ಆಟೋ ಚಾಲಕನಿಗೆ ನೇರವಾಗಿ ಲೈಸೆನ್ಸ್ ಮಾಡ್ಸಕ್ ಹೋದ್ರೆ ವಿಳಂಬ
ಆಗ್ತಾ ಇದೆ, ಅದು ಪರಿಶೀಲಿಸ್ತಾ ಇಲ್ಲ. ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಯಾವುದೇ ತರಹದ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ನಾವು ಆಕ್ರೋಶಭರಿತವಾಗಿ ಈ ಬೇಡಿಕೆಗಳನ್ನು ತಾವಾದರೂ ಏನಾದರೂ ಈ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಸುಮ್ಮನೆ ಮಾತೇ ಇಲ್ಲ. ಇದೇ ರೀತಿಯಾಗಿ ಮನೆಯ ಮುಖಾಂತರ, ಪ್ರತಿಭಟನೆ ಮುಖಾಂತರ, ಉಗ್ರವಾದ ಹೋರಾಟ ಮುಖಾಂತರ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಆಟೋ ಚಾಲಕರ ಕಾರ್ಮಿಕರು ಕೊಡಬೇಕು, ಆಟೋ ಚಾಲಕರ ಈ ಕಂಡನ್ಗೆ ವಾಪಸ್ ತಗೋಬೇಕು. ಎಲ್ಲ ಚಾಲಕರ ಸುರಕ್ಷೆ ಸಲುವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ.